ಸೊ ಇದೊಂದು ವಿಶೇಷವಾದ ತಂಡ ಕಟ್ಟಿ ಆ ಪ್ರದೇಶಕ್ಕೆ ಹೋಗಿ ಮಾಡಿದಂಥ ಸಿನಿಮಾ. ಅದರ್ವೈಸ್ ಈಗ ಟ್ರೈಲರ್ ನೋಡೋಣ, ನಂತರ ಮಾತಾಡೋಣ. ಆಲ್ ದ ಬೆಸ್ಟ್ ಸೋಮು ಸೌಂಡ್ ಇಂಜಿನಿಯರಿಂಗ್ ಲಾಂಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಹಜವಾಗಿರ್ಲಿ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬಳಸ್ಕೋತಾರೆ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಗಂಜಿಹಾಳ ಊರಲ್ಲೂ ಕೂಡ ಅಂಥದ್ದೇ ಕೆಲಸವನ್ನ ಇಡೀ ಚಿತ್ರತಂಡ ಮಾಡಿದೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಈ ಟ್ರೈಲರ್ ಮೂಲಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ತಂತ್ರಜ್ಞರ ಇನ್ನು ತುಂಬಾ ಚಿಕ್ಕವರು ಅದು ಅದರಿಂದಾಗಿ ಈಗ ಕ್ರೆಡಿಟ್ ಅಭಿಸಾಧ್ಯ ಆಮೇಲೆ ಚರಣ್ ಸಾಧ್ಯ ಹೋಗ್ಬೇಕಿತ್ತು. ಯಾಕಂದ್ರೆ ನಮ್ಮ ಸರಿಯಾದ ದಾರಿಗೆ, ಒಬ್ಬ ಬರಹಗಾರನ ಸರಿಯಾದ ದಾರಿಗೆ ಅವರು ಕರ್ಕೊಂಡು ಹೋದ್ರು. ಅದರಿಂದಾಗಿ ಈ ತರ ಒಂದು ಪ್ರಾಡಕ್ಟ್ ಈಚೆ ಬರೋಕ್ಕೆ ಸಾಧ್ಯವಾಯಿತು. ಸೊ ಎಲ್ಲ ಕ್ರೆಡಿಟ್ ನಾನು ಚರಣ್ ಸಾರ್ ಕನ್ನಡ ಅಭಿಸಾರಿಗೆ ಕೊಡ್ತೀನಿ. ಅಂಡ್ ಆಲ್ಸೋ ಥ್ಯಾಂಕ್ ಯು ಕೃಷ್ಣ ಸರ್, ನನ್ನನ್ನು ನಿಮ್ಮ ಒಂದು ಕನಸಿನಲ್ಲಿ ನನ್ನನ್ನು ಒಂದು ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಕರ್ಕೊಂಡಿದ್ದಕ್ಕೆ ಐ ಥ್ಯಾಂಕ್ ಯು ವಾಂಟ್ ಎವ್ರಿವನ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಶಿವ ಸರ್. ಎಲ್ಲರಿಗೂ ನಮಸ್ಕಾರಗಳು. ಸ್ಪೆಷಲಿ ಥ್ಯಾಂಕ್ಸ್ ಟು ಧನಂಜಯ್ ಸರ್, ಸುರೇಶ್ ಸರ್ಗೆ. ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಸಿನಿಮಾಟೋಗ್ರಾಫರ್ ಆಗಿ ಭಾಗಿಯಾಗಿ ಕೆಲಸ ಮಾಡಿದ್ದಕ್ಕೆ. ಈ ಒಂದು ಟೆಕ್ನಿಕಲಿ ಇಷ್ಟು ರಿಕ್ವೈರ್ಮೆಂಟ್ ಕಂಪ್ಲೀಟಾಗಿ ನಾನು ಪ್ರೊಡ್ಯೂಸರ್ಸ್ ನಾನು ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ತುಂಬ ನರ್ವಸ್ ಆಗ್ತಿದೆ ಹೇಳೋದಕ್ಕೆ. ನಮಸ್ಕಾರ ಸುರೇಶ್ ಸರ್, ಥ್ಯಾಂಕ್ ಯು. ಧನ್ಯವಾದ ಸರ್, ಥ್ಯಾಂಕ್ ಯು ಬೆಳಕ್ಕೆ. ಈ ಮೂವಿ ನೋಡಿದ್ದೀನಿ, ಅದಕ್ಕೋಸ್ಕರ ಒಂದು ಮಾತು ಹೇಳ್ತೀನಿ. ಸೋಮು ಸೌಂಡ್ ಇಂಜಿನಿಯರ್ ಕೆಲಸ ಬಗ್ ಹುಡ್ಕೋದು, ಮಿಸ್ಟೇಕ್ ಹುಡ್ಕೋದು. ಸೋಮು ಮುಖಾಂತರ ನಮ್ಮ ಡೈರೆಕ್ಟರ್ ಅಭಿ ಅವರು ನಮ್ಮೆಲ್ಲರ ಬಗ್ ಹುಡ್ಕೊಂತ ಕೆಲಸ ಮಾಡಿದ್ದಾರೆ. ಸೊ ಅದು ನಂಗೆ ಫೀಲ್ ಆಗಿದೆ. ಈ ಮೂವಿ ನೋಡಿದ್ಮೇಲೆ ನನ್ನ ಕಂಪ್ಲೀಟ್ ಆಗಿ ನಾನು ಒಂಥರ ಸ್ಟನ್ ಆಗಿಬಿಟ್ಟಿದೆ. ಆ ರಾತ್ರಿ ಊಟನೇ ಮಾಡೋಕ್ಕಾಗಿರಲಿಲ್ಲ ಆ ಥರದ್ದು. ಸೊ ಮಾಸ್ಟರ್ ಸರ್ ಥ್ಯಾಂಕ್ ಯು, ಅಭಿ ಸರ್ ಥ್ಯಾಂಕ್ ಯು. ಯಾಕಂದ್ರೆ ಈ ಕ್ಯಾರೆಕ್ಟರ್ ನಂಗೆ ಸಿಗ್ತಿರ್ಲಿಲ್ಲ. ನಿಮ್ಮಿಬ್ಬರ ಒಂದು ಡಿಸ್ಕಷನ್ ಇಂದ ಈ ಕ್ಯಾರೆಕ್ಟರ್ ನಂಗೆ ಸಿಕ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಾಗಿಲ್ಲ. ಇದು ನನ್ನ ಮನೆ, ಈ ಟೀಮ್ ನನ್ನ ಮನೆ. ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲೋ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಆಗಿರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ಟು ಸೂರಿ ಸರ್ ಅಂಡ್ ಧನಂಜಯ್ ಸರ್ ಬಂದಿದ್ದಕ್ಕೆ. ಅಂಡ್ ನಾನು ನಾಯಕಿ ನಟಿಯಾಗಿ ನಟಿಸಿರುವಂತಹ ಮೊದಲನೇ ಚಿತ್ರ ಇದು, ನಮ್ಮ ಸೋಮು ಸೌಂಡ್ ಇಂಜಿನಿಯರ್. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಆದಿ ಸರ್ಗೆ ಮತ್ತೆ ಮಾಸ್ತಿ ಸರ್ಗೆ ಮತ್ತೆ ಅಭಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಆದಿ ಸರ್ ಮಾಸ್ತಿ ಸರಿಗೆ ನನ್ನನ್ನು ರೆಫರ್ ಮಾಡಿದ್ದು, ಅದಾದ್ಮೇಲೆ ಮಾಸ್ತಿ ಸರ್ ಅಭಿ ಸರಿಗೆ ರೆಫರ್ ಮಾಡಿದ್ದು. ಸೊ ಹೀಗಾಗಿ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಅಭಿ ಸರ್, ಸೌಮ್ಯ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಅಂಡ್ ಒನ್ ಮೋರ್ ಏನಂತಂದ್ರೆ ಎಲ್ಲ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಈ ಟೈಮಲ್ಲೇ ನಾವು ಶೂಟ್ ಮಾಡಿದ್ದು, ಮಾರ್ಚ್ ಅಂಡ್ ಏಪ್ರಿಲ್ ಟೈಮಲ್ಲಿ. ಬಿಸಿಲು ಅಂದ್ರೆ ಬಿಸಿಲು. ಅಂಡ್ ನಮ್ ಟೀಮ್ ಅಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಟೀಮ್ ಬ್ಯಾಂಗ್ಳೂರಿಯನ್ಸ್. ಸೊ ಅಂತ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ಶೂಟ್ ಮಾಡೋದಂತಂದ್ರೆ ಸುಲಭದ ಮಾತಲ್ಲ, ತುಂಬಾ ಕಷ್ಟ ಇತ್ತು. ಅಂಡ್ ಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್ ಟೀಮ್ಗೆ ಮತ್ತೆ ಡೈರೆಕ್ಷನ್ ಟೀಮ್ಗೆ ಅಂಡ್ ಲೈಟ್ ಬಾಯ್ಸ್ಗೆ ಅಂಡ್ ಪ್ರೊಡಕ್ಷನ್ ಟೀಮ್ಗೆ ಅಂಡ್ ಡಿಒಪಿ ಆದಂತ ಶಿವಸನ್ನ ಸರ್ ಮತ್ತೆ ನವೀನ್ ಸರ್ಗೆ ಮತ್ತೆ ಮಲ್ಲುವಣ್ಣ, ನಿಖಿಲ್, ಶ್ರೇಷ್ಠ, ಎಲ್ರಿಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಅಂಡ್ ಪ್ರೊಡ್ಯೂಸರ್ ಆದಂತ ವಿಜಿ ಸರ್ ಅಂಡ್ ಕ್ರಿಸ್ ಸರ್, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಏನಂತ ಅಂದ್ರೆ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಒಂದು ದೊಡ್ಡ ಅರಮನೆ ಅಂತ ಅಂದ್ರೆ ಇದಕ್ಕೆ ಇವರೆಲ್ಲರೂ ಪಿಲ್ಲರ್ಸ್ ತರ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ತುಂಬಾ ಧನ್ಯವಾದಗಳು. ಅಂಡ್ ಚಲನಚಿತ್ರದ ಅತ್ಯುತ್ತಮ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಸೂರಿ ಸರ್, ಮತ್ತೆ ಸ್ಟೈಲಿಶ್ ಖಳನಾಯಕ ಧನಂಜಯ್ ಸರ್ ಅಂತ ಹೇಳ್ಬೋದು. ಅವರು ನಮ್ಮ ಮೂವಿ ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾದ ತಕ್ಷಣ ನನ್ಗಂತೂ ತುಂಬಾ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ಇಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಯ್ತು, ಒಂಥರ ಸಾರ್ಥಕನೇ ಅನ್ಸ್ಬಿಡ್ತು. ನನಗೂ ಮಾತ್ರ ಅಲ್ಲ, ನಮ್ಮ ಅಮ್ಮ ಬಂದಿದ್ದಾರೆ, ನಮ್ಮ ಬಿಜಾಪುರದಿಂದ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಸೊ ನಮ್ಮ ಇಡೀ ಫ್ಯಾಮಿಲಿ ತುಂಬಾ ಖುಷಿಯಾಗಿದೆ. ಅಂಡ್ ಈ ದಿನ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಪ್ರೆಸ್ ಅವರಿಗೆಲ್ಲ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಇವತ್ತು ಇಲ್ಲಿ ನಿಂತಿರೋದು ನನ್ಗಂತೂ ತುಂಬಾನೇ ಖುಷಿ ಆಗಿದೆ. ಇಲ್ಲಿ ಇವತ್ತು ಮೇನ್ ಆಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅಭಿ ಸರ್. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ, ನಾನು ವಿಭಿನ್ನವಾಗೂ ಪಾತ್ರನ ನಿಭಾಯಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಕ್ಕೆ. ಅಂಡ್ ಮೊದ್ಲಿಂದ ನೋಡ್ತಾ ಹೋದ್ರೆ ಎಲ್ಲಾ ಪಾತ್ರಧಾರಿಗಳು
ತುಂಬಾನೇ ಚೆನ್ನಾಗಿ ತೋರಿಸಿರುವಂತಹ DOP ಸರ್ಗೆ ಥ್ಯಾಂಕ್ ಯು. ಮ್ಯೂಸಿಕ್ ನಾನಂತೂ ಹೇಳಕ್ಕೆ ಆಗಲ್ಲ, ಯು ಆಲ್ ನೋ, ನೀವೆಲ್ಲ ಸಾಂಗ್ ನೋಡಿದ್ಮೇಲೆ ಹೇಗಿದೆ ಅಂತ. ಸೊ ಚರಣ್ ಸರ್ ಅಮೇಝಿಂಗ್ ವರ್ಕ್. ಐ ನೋ ನೀವು ಚೆನ್ನಾಗಿ ಮಾಡಿರ್ತೀರಾ ಅಂತ, ಬಟ್ ನಂಗಂತೂ ಪರ್ಸ್ನಲಿ ಸಾಂಗ್ ನೋಡಿದ್ಮೇಲೆ ಇಟ್ಸ್ ಲೈಕ್, ಇವಾಗ ನಾವು ನೋಡ್ತಿರ್ತೀವಿ ಎಲ್ಲಾ ಸಾಂಗು, ಅದ್ರಲ್ಲೂ ಆ ಕಡೆ ಸೈಡಿನ ಪ್ರಾಂತ್ಯದ ಸಾಂಗ್ ನ ಇಷ್ಟು ಚೆನ್ನಾಗಿ ಮ್ಯೂಸಿಕಲಿ ತೋರಿಸ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಅಂಡ್ ಹಾಯ್ ಧನಂಜಯ್ ಸರ್, ಹಾಯ್ ಸೂರಿ ಸರ್, ತುಂಬಾನೇ ಖುಷಿ ಆಗ್ತಾ ಇದೆ ದಟ್ ನೀವ್ ಇವತ್ತು ಲಾಂಚ್ ಮಾಡಕ್ ಬಂದಿರೋದು. ನಮ್ ಪ್ರೊಡ್ಯೂಸರ್ ಆಗಿರ್ಬೋದು, ಟೀಮಿನ ಎಲ್ಲರೂ ತುಂಬಾನೇ ಪರಿಶ್ರಮ ಪಟ್ಟಿದೀವಿ. ಅಂಡ್ ಐ ಹೋಪ್ 15th ನಾವೆಲ್ಲ ಏನ್ ಕಷ್ಟ ಪಟ್ಟಿದೀವೋ ಅದು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಂತ. ಧನ್ಯವಾದಗಳು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನಗೆ ಯಾವ ಮೈಕ್ ಬರುತ್ತೆ ಅಂತ ಕಾಯ್ತಿದ್ದೆ ನಾನು. ಅಂದ್ರೆ ಏನ್ ಮಾತಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಇದ್ದೆ. ನನ್ನ ಮಾನಸ ಗುರುಗಳು ಸೂರಿ ಸರ್ ಅವ್ರ ಸಿನಿಮಾಗಳನ್ನ ನಾನು ತುಂಬಾ ಸಲ ನೋಡಿದ್ದೀನಿ. ತುಂಬಾ ಸಮಗ್ರವಾಗಿ ಗ್ರಹಿಸಿರ್ತಾರೆ, ಅದನ್ನ ಬಹಳ ಸಿಂಪ್ಲಿಫೈ ಆಗಿ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಹಾಗಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾ ಇತ್ತು, ನನಗೆ ಆಗಿರ್ಲಿಲ್ಲ. ಪುಣ್ಯ ಅಲ್ಲೇ ಬೆಳೆದಂತ ಅಭಿ ಸರ್ ನನಗೆ ಅವಕಾಶ ಮಾಡಿಕೊಟ್ರು. ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಒಂದು ಕತೆ ಅಂದ್ರೆ ಆ ಕತೆ ಒಂದು ಎದೆ ಭಾರ ಮಾಡಬೇಕು, ಇಲ್ಲ ಎದೆ ಹಗುರ ಮಾಡಬೇಕು. ಈ ಕತೆ ನಮ್ಮನ್ನ ಅಲ್ಲಲ್ಲೇ ಎದೆ ಭಾರ ಮಾಡುತ್ತೆ, ಮತ್ತೆ ಅಲ್ಲಲ್ಲೇ ಎದೆನ ಹಗುರ ಮಾಡುತ್ತೆ, ಭಾರ ಮಾಡುತ್ತೆ. ತುಂಬಾ ಇದೆ ಕತೆ ಒಳಗಡೆ. ನೋಡೇ ಆನಂದಿಸ್ಬೇಕು ಈ ಸಿನಿಮಾನ. ಇಡೀ ತಂಡ ತುಂಬಾ 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 ಶ್ರದ್ಧೆಯಿಂದ ಒಂದು ಧ್ಯಾನಿಸ್ಕೊಂಡು ಮಾಡಿರೋಂತ ಒಂದು ಸಿನಿಮಾ ಇದು. ಸಿನಿಮಾನೇ ಬದುಕೆ ನಮ್ ಸಿನಿಮಾ ಅನ್ಕೊಂಡು ಮಾಡಿರೋಂತ ಒಂದು ಸಿನಿಮಾ ಅದ್ಭುತವಾಗಿದೆ. ಎಲ್ರಿಗೂ ಧನ್ಯವಾದಗಳು. ಉತ್ತರ ಕನ್ನಡದ ಒಂದು ಹಳ್ಳಿಯಿಂದ ಒಂದು ಹುಡುಗ ಬರ್ತಾ ಇರ್ತಾನೆ, ಬೆಂಗಳೂರು ಬರಬೇಕು ಅಂದ್ಬಿಟ್ಟು. ಒಂದು ಸಣ್ಣ ಬ್ಯಾಗ್ ಇರುತ್ತೆ. ಸರಿ ಬರ್ತಾ ಇರುವಾಗ ಅವ್ರು ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ. ಇವನು ಅವ್ರ ತಂದೆ ನೋಡ್ತಾರೆ, ಅಷ್ಟು ದೂರದಲ್ಲಿ ಅಂದ ತಕ್ಷಣ ಬ್ಯಾಗ್ನ ಸೈಡ್ಗೆ ಎಸ್ಬಿಡ್ತಾನೆ. ಎಲ್ಲಿಗೂ ಅಂತಾರೆ, ಎಲ್ಲೂ ಇಲ್ಲ, ಇಲ್ಲ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರು ಬರ್ತಾನೆ. ತಿರ್ಗಾ ಹೋಗಿ ಬ್ಯಾಗ್ ತಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟಿರ್ತಾನೆ. ಅವ್ರಿಗೆ ಏನೂ ಗೊತ್ತಿಲ್ಲ, 17 ವಯಸ್ಸು ಅವ್ರಿಗೆ. ಗಾಂಧಿನಗರ ಅನ್ನೋದು ನೀವು ಪತ್ರಿಕೆಗಳಲ್ಲಿ ಚಿತ್ರರಂಗ ಗಾಂಧಿನಗರ ಅದನ್ನ ಓದಿ ಗಾಂಧಿನಗರದಲ್ಲಿ ಬಂದು ನಿಂತ್ಕೊತಾನೆ. ಏನು ಇರುತ್ತೆ ಏನು ಗೊತ್ತಿಲ್ಲ. ಒಂದು 300-400 ರೂಪಾಯಿ ಜೋಬಲ್ಲಿದೆ. ಸರಿ, ಈ ಚಿತ್ರರಂಗದವರೆಲ್ಲ ಓಡಾಡ್ತಾರಂತೆ, ಈ ನಿರ್ದೇಶಕರು ಓಡಾಡ್ತಾರೆ ಅನ್ನೋದು ಮಾತ್ರ ಗೊತ್ತು. ಬಟ್ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ತಾನೆ, ಯಾರು ಕಾಣಲ್ಲ. ಸರಿ, ಆ 400 ರೂಪಾಯಿ 3 ದಿನದಲ್ಲಿ ಮುಗಿದೋಗುತ್ತೆ. ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಆ ಹೋಟ್ಲಲ್ಲಿ ಅವ್ನು ಯಾರೋ ಬೈದ್ರು ಅಂದ್ಬಿಟ್ಟು ಒದ್ದುಬಿಟ್ಟು ಬರ್ಬಿಡ್ತಾನೆ ಆಚೆ. ಮತ್ತೆ ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಒಂದು ಜೂನಿಯರ್ ಆರ್ಟಿಸ್ಟ್ ಹೋಗೋ ಒಂದು ಬಸ್ ಹತ್ಬಿಟ್ಟು ಹೋಗ್ತಾನೆ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಿಂತ್ಕೋತಾನೆ. ಯಾಕೋ ಅವನ ವಾತಾವರಣ ಸೆಟ್ ಆಗಲ್ಲ. ತಿರ್ಗಾ ಬರ್ತಾನೆ. ಅವನ ವೇಷ, ಯಾಕಂದ್ರೆ ಬ್ಯಾಗ್ ಹೊರಟೋಗಿದೆ ಹೋಟ್ಲಲ್ಲಿ, ಹಳೇ ಇದು ಶರ್ಟ್, ಒಂದು ಲುಂಗಿ. ಸರಿ, ಏನು ಯಾರು ಅಂತ ಯಾರೋ ಒಬ್ಬರು ವಿಚಾರಿಸ್ತಾರೆ. ಅದು ಕರೆಕ್ಟ್ ಆಗಿ DPS ತಂದೆ ಶಶಿ ಸರ್, ಅಂದ್ರೆ ಓಮ್ ಪಿಕ್ಚರ್ ಎಡಿಟರ್, ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ. ಸರಿ, ಇವನ್ನ ಅದ್ಯಾರೋ ಮ್ಯಾನೇಜರ್ ತರದವ್ರು ಹೋಗಿ ಸೇರಿಸ್ತಾರೆ. ಅಲ್ಲಿಂದ ಅಲ್ಲಿ ಶಶಿ ಸರ್ ಜೊತೆ, ಶಶಿ ಸರ್ಗೆ ಅಸಿಸ್ಟೆಂಟ್ ಆಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ. ಅಲ್ಲಿ ಶಶಿ ಸರ್ ಆದ್ಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದಿದ್ದು ಸಿನಿಮಾಗಳೇ ದುನಿಯಾ, ಮುಂಗಾರು ಮಳೆ, ಅಂಬಾರಿ, ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು. ಯೋಗರಾಜ್ ಭಟ್ ಸಾರಿಂದ ಹಿಡಿದು, ಸೂರಿ ಸಾರಿಂದ ಹಿಡಿದು, ಅಂಬಾರಿ ಅರ್ಜುನ, ಪ್ರೀತಮ್ ಗುಡ್ಡಿ ಎಲ್ಲರೂ ಅಲ್ಲಿ ಬರ್ತಾ ಇರ್ತಾರೆ, ದಿನಕರ್ ಅವರು ಎಲ್ಲ. ಸೊ ಅವ್ರಿಗೆಲ್ರಿಗೂ ಆಫೀಸ್ ಬಾಯ್ ತರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ. ಸುಮಾರು ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಣ್ಣ ಅಂತಾನೆ. ದೀಪು ಎಸ್ ಕುಮಾರ್ ಅವರು ಯಾಕೋ ಅಂತಾರೆ, ಇಲ್ಲ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ. ಸರಿ, ಯಾರೇ ಒಬ್ಬರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂತ ಬೈತಾರೆ. ಬಟ್ ದೀಪು ಬೈಗಿಲ್ಲ, ಇವ್ರು ಒಳ್ಳೆತನ ನೋಡಿ ಹೋಗೋ ಮಾಡುವಂತಾರೆ. ಅಲ್ಲಿಂದ ಹುಡುಗ ಬಂದು ಸೀದಾ ನನಗೆ ಫೋನ್ ಮಾಡ್ತಾನೆ. ನಾನು ಅಲ್ಲಿ ಹೋಗ್ತಾ ಇದ್ದು ಬರ್ತಾ ಇದ್ದೇನೆ, ಯಾಕೋ ಅಂದ್ರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ. ಸರಿ ಕಣೆ, ಇವ್ರು ಏನ್ ಮಾಡ್ತೀನಿ ಅಂದ್ರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ. ಆವಾಗ ದೇವತೆಯಿಂದ ಸೂರಿ ಸಲ್ಲು ಕಡ್ಡಿಪುಡಿ ಸಿನಿಮಾ ಶುರು ಮಾಡ್ತಾ ಇದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರ ಹತ್ರ ಇದ್ದೆ. ಸರಿ, ಅವನ್ನ ಕರ್ಕೊಂಡು ಬಂದು ಸೂರಿ ಸಾಲ್ ಸೇರಿದ ತಕ್ಷಣ ಮಾಡಿಸ್ಬೋದು ಅಂತಾರೆ. ಒಂದು 3 ಕ್ರಿಮಿಗಳ ಪಾತ್ರ ಇತ್ತು. ಅದರಲ್ಲಿ ಒಂದು ಕ್ರಿಮಿಯಾಗಿ ಹುಡುಗ ಮಾಡ್ತಾನೆ. ಆಕ್ಚುಲಿ ಎಲ್ಲರೂ ಶಿವಣ್ಣ ಜೊತೆ ಸಿನಿಮಾ ಮಾಡಬೇಕು, ಶಿವಣ್ಣ ಜೊತೆ ಆಕ್ಟ್ ಮಾಡಬೇಕು ಅನ್ನೋದಿರುತ್ತೆ.
ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್. ಅಂತ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗೋ ಪಾತ್ರ ಸೂರಿ ಸರ್ ಕೊಟ್ಟರು. ತುಂಬಾ ಚೆನ್ನಾಗಿ ಮಾಡ್ದ. ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ. ಯಾಕಂದ್ರೆ ಎಲ್ಲ ಸಿನಿಮಾಗಳಲ್ಲೂ ಹೀರೋನ ತುಂಬಾ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಅವನ ಕತೆ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತೆ ಅವನು ಎಂತ ಅದೃಷ್ಟ ಅಂದ್ರೆ, ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ ಅದೇ ಸೂರಿ ಸರ್ನ ಟ್ರೈಲರ್ ರಿಲೀಸ್ಗೆ ಕರೆಸ್ಕೊಳ್ತಾನೆ. ಮತ್ತೆ ಡಾಲಿ ಧನಂಜಯ್ ಹೊಸಬರಿಗೆ ಬಂತಂದ್ರಲ್ಲಿ ಅದು ಯಾವಾಗಲೂ ಫೇಸ್ಬುಕ್ ಅಲ್ಲಿ ಅಲ್ಲಿ ಬರೀತಿರ್ತಾರೆ, ತಾನು ಬೆಳೆದು ತನ್ನವರನ್ನು ಬೆಳೆಸುವಂತ ಗುಣ ಅಂತ. ಸೊ ನಿಮ್ಮಿಬ್ಬರು ತುಂಬಾ ಥ್ಯಾಂಕ್ಸ್. ಮತ್ತೆ ಇನ್ನು ನಿರ್ದೇಶಕ ನಮ್ಮ ಅಭಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಅಭಿ ಕೂಡ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಸೇರ್ಕೊಬೇಕು ಅಂದಾಗ ಅದೇನೋ ಗೊತ್ತಿಲ್ಲ, ತಿರ್ಗಾ ನಾನೇ ಸೂರ್ಯ ಹತ್ರ ಕರ್ಕೊಂಡಿದ್ದೆ. ಸೂರ್ಯ ನೋಡ್ಬಿಟ್ಟು ಏನು ಓದಿದ್ಯಾ ಅಂದ್ರು. ಮೇಸ್ಟ್ರು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರು. ಮೇಸ್ಟ್ರುಗಳಿಗೆಲ್ಲ ನಾವೇನೋ ಕೆಲಸ ಕೊಡೋದು, ನಾವು ಬುದ್ಧಿ ಹೇಳ್ಸ್ಕೊಳ್ತೀವಿ. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಮೇಲೆ ಕನ್ನಡ ಚೆನ್ನಾಗಿ ಬರೀತಾನೆ ಅಂದೆ. ಸರಿ ಇರಲಿ ಅಂದ್ರು. ಸರಿ ಅಲ್ಲಿ ಕೂರಿಸ್ಕೊಂಡು ಬರೋಬ್ಬರಿ 10 ವರ್ಷ ಅಭಿ ಸೂರ್ಯ ಹತ್ರ ಕೆಲಸ ಮಾಡ್ತಾನೆ. ನಿಮ್ಗೆಲ್ಲರಿಗೂ ಗೊತ್ತಿಲ್ಲ, ಒಂದು ಗುರು ಪೌರ್ಣಮಿ ದಿನ ಸೂರ್ಯ ಅವರು ಅವನಿಗೆ ಒಂದು ದಸ್ತು ಪೇಪರು ಪೆನ್ನು ಎಲ್ಲ ಒಂದು ಶರ್ಟ್ ಪೀಸ್ ಕೊಡ್ತಾರೆ. ಅಂದ್ರೆ ತನ್ನ ಶಿಷ್ಯನ ಗುರುಗಳಾಗಿ ನೋಡಿದ್ದಾರೆ ಅವನಲ್ಲಿ. ಯಾಕಂದ್ರೆ ಎಲ್ಲ ನಿರ್ದೇಶಕರುಗಳಿಗೂ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. 100% ಯಾವುದು ಇರಲ್ಲ. ಅಟ್ಲೀಸ್ಟ್ 98 ಸರಿ ಇದ್ರು ಒಂದು 2 ತಪ್ಪಾಗಿರುತ್ತೆ. ಆ 2 ತಪ್ಪು ಹುಡುಕ್ತಾ ಇದ್ದಾನೆ ಅಭಿ. ಸರ್ ಇದು ಸ್ವಲ್ಪ ರಾಂಗ್ ಇದೆ, ಶಾರ್ಟು ಇದೆ ಅಂತ ಡಿಸ್ಕಸ್ ಮಾಡಿಕೊಂಡು ಮಾಡ್ತಿದ್ವಿ ಅಂತ ಅಭಿ. ಆಮೇಲೆ ಕೋ-ಡೈರೆಕ್ಟರ್ 10 ವರ್ಷ ಆದ್ಮೇಲೆ ತಾನೊಂದು ಸ್ವತಂತ್ರವಾಗಿ ನಾನು ಸಿನಿಮಾ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ನನಗೆ ಹೇಳ್ತಾನೆ. ಆಮೇಲೆ ಸೂರಿ ಸರ್ ಹೇಳ್ತಾನೆ. ಸೂರಿ ಸರ್ ಆ ಸ್ಕ್ರಿಪ್ಟ್ ನ 3 ದಿನ ಓದ್ತಾರೆ. ಓದ್ಬಿಟ್ಟು ಒಂದು ಪೇಪರ್ ಅಲ್ಲಿ ಪಾಯಿಂಟ್ಸ್ ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಇದು 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 ಅಂತ. ಸರಿ ಅಂದ್ಬಿಟ್ಟು ಈಗ ಏನ್ ಮಾಡ್ತೀವಿ ಅಂದ್ರೆ, ಸರ್ ಸಿನಿಮಾ ಮಾಡ್ತೀವಿ ಸರ್ ಅಂದ್ರೆ, ಸರ್ ಬಟ್ ಸಪ್ಪಗಿರೋ ಅಭಿಗೆ ಸೂರಿ ಇವ್ರು ಕೇಳ್ತಾರೆ, ಯಾಕೋ ಅಂದ್ರೆ ಸರ್ ಪ್ರೊಡ್ಯೂಸರ್ ಇಲ್ಲ ಅಂತ. ಪ್ರೊಡ್ಯೂಸರ್ ಯಾಕೋ ಬೇಕು ಸಿನಿಮಾಗೆ ಅಂತಾರೆ. ಅವ್ನಿಗೆ ಆಶ್ಚರ್ಯ, ನೀನ್ ಕಥೆನೇ ನಿರ್ಮಾಪಕರು ಹುಡ್ಕೊಂಡು ಬಿಡು ಅಂತಾರೆ. ಅದೇನೋ ಬೈ ಗಾಡ್ಸ್ ಗ್ರೇಸ್ ಹಾಗಾಗಿ ಕರೆಕ್ಟಾಗಿ 9 ದಿನಕ್ಕೆ ಅಲ್ಲಿಗೆ ಒಂದು ಪ್ರೊಡ್ಯೂಸರ್ ಸಿಗ್ತಾರೆ. ಅವ್ರ ಹೆಸರು ಕ್ರಿಸ್ಟೋಫರ್ ಕಿನಿ ಅಂತ. ಅವ್ರಿಗೆ ಯಾವತ್ತೂ ಸಿನಿಮಾದ ಯಾವುದೇ ಗಾಳಿ ಗಂಧ ಇಲ್ಲ. ಅವರು ಸಣ್ಣ ವಯಸ್ಸಿಂದ ಸಿನಿಮಾ ನೋಡ್ತಿದ್ರಂತೆ. ಇದ್ದಕ್ಕಿದ್ದಂಗೆ ಅವರು ತಾನು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಬರ್ತಾರೆ. ಸೊ ಅವ್ರಿಗೆ ಈ ತಂಡ ಪರಿಚಯ ಆಗುತ್ತೆ. ಕರೆಕ್ಟಾಗಿ ಅವ್ರಿಗೆ ಏನ್ ಬಡ್ಜೆಟ್ ಹೇಳಿದ, ಏನ್ ದಿನಗಳು ಹೇಳಿದ, ಅದು ಕರೆಕ್ಟಾಗಿ ಸಿನಿಮಾನ ಮಾಡಿ ಮುಗಿಸಿ ಕೊಡ್ತಾನೆ. ಅದು ಇವತ್ತು ಸೋಮ್ ಇಂಜಿನಿಯರ್ ಆಗಿದೆ. ಮತ್ತೆ ಅಭಿ 10-15 ವರ್ಷದಲ್ಲಿ ಏನ್ ಸಂಪಾದನೆ ಮಾಡಿದ್ದಾನೆ ಅಂದ್ರೆ, ಅವ್ರು ಹೋಗಿ ಚರಣ್ ರಾಜ್ ನ ಮ್ಯೂಸಿಕ್ ಕೇಳ್ತಾರೆ. ಚರಣ್ ರಾಜ್ ಸಪ್ತಸಾಗರದಾಚೆ, ಭೀಮಾ ಮತ್ತೊಂದು ಎಲ್ಲ ಮಾಡ್ತಿದ್ರು. ಬಟ್ ನಾನು ಅಭಿ ನೀವು ಮಾಡ್ತೀವಿ ಅಂದ್ರೆ ನಾನು ಮಾಡ್ಕೊಡ್ತೀನಿ ಅಂತಾರೆ. ಸೊ ಚರಣ್ ರಾಜ್ ಅವರು ಜೊತೆಗೆ ನಿಲ್ತಾರೆ. ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್, ಜಾಕಿ, ದೊಡ್ಡ ಮನೆ ಹುಡುಗ, ಕೆಂಡಸಂಬಿಗೆ, ಮುಂಗಾರು ಮಾಡಿದ್ರು, ಈ ತರದ ಎಡಿಟಿಂಗ್ ಮಾಡುವಂತಹ ದೀಪು ಎಸ್ ಕುಮಾರ್ ಇದಕ್ಕೆ ಎಡಿಟಿಂಗ್ ಮಾಡ್ಕೊಡ್ತಾರೆ. ಇನ್ನು ನಾನು ಜೊತೆಗೆ ಇರ್ತೀನಿ, ನಾನು ಸಂಭಾಷಣೆ ಕೈ ಜೋಡಿಸ್ತೀನಿ. ಮತ್ತೆ ಶಿವಸೇನಾ ಕ್ಯಾಮರಾಮನ್ ಮಾಡ್ತಾರೆ. ಆಗ್ತಾನೆ ಸಲಗ ಮುಗಿಸ್ಕೊಂಡು ಯಶಸ್ಸಿನ ಮಟ್ಟದಲ್ಲಿ ಇದ್ದಂತ ಅವರು ನಾನು ಮಾಡ್ಕೊಡ್ತೀನಿ ಅಂತಾರೆ. ಇವ್ರು ಯಾರೂ ರೆಮ್ಯುನರೇಷನ್ಗಳು ಮತ್ತೊಂದು ಏನು ಮಾತಾಡದೆ ಈ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದಕ್ಕೆ ಇದನ್ನ ಎಲ್ಲ ಪತ್ರಿಕೆಗಳು ತಂತ್ರಜ್ಞರ ಸಿನಿಮಾ ಅಂತಾನೆ ಮೆನ್ಷನ್ ಮಾಡ್ತಾರೆ. ಸೊ ಇವರೆಲ್ಲರೂ ಬೆನ್ನಲ್ಲಿ ಬಂದು ನಿಂತಿದ್ದಾರೆ. ಈಗ 15ನೇ ತಾರೀಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮತ್ತೆ ಜನ ಈ ಪಿಕ್ಚರ್ ನೋಡಿ ಆಶೀರ್ವಾದ ಬೇಕು. ನಾನು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಮಾತಾಡ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಅಂದ್ರೆ ಇಡೀ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೂರಿ ಸರ್, ಧನಂಜಯ್ ಸರ್ ಫಾರ್ ಗ್ರೇಸಿಂಗ್ ದ ಒಕೇಶನ್. ಮೀನ್ಸ್ ಅ ಲಾಟ್ ಟು ಅಸ್ ನೌ. ಈ ಚಿತ್ರ ನಾನು ತುಂಬಾ ಇಷ್ಟಪಟ್ಟು ಮಾಡಿರುವಂತ ಚಿತ್ರ, ಸೋಮು ಸೌಂಡ್ ಇಂಜಿನಿಯರ್. ಅಂದ್ರೆ ಈ ಚಿತ್ರದಲ್ಲಿ ಎಲ್ಲ ನನ್ನ ಫೇವ್ರೆಟ್ ಟೆಕ್ನಿಷಿಯನ್ಸ್, ಅದಕ್ಕಿಂತ ಮುಖ್ಯವಾಗಿ ನನ್ನ ಫೇವ್ರೆಟ್ ಪೀಪಲ್ ಇದ್ದಂತ ಚಿತ್ರ ಇದು. ಸೊ ತುಂಬಾ ಇಷ್ಟಪಟ್ಟು ಮಾಡಿದ ಚಿತ್ರ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಈ ಚಿತ್ರಕ್ಕೆ. ಥ್ಯಾಂಕ್ ಯು ಎವ್ರಿವನ್.
ಸರ್ ಇದು ಹಾಡಿದು ಸಿದ್ಧಾರ್ಥ ಬೆಂಗಳೂರು, ಜಾನಪದ ಹಾಡಿದು ಆಕಾಶ್ ಮನಗೋಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟು 6 ಹಾಡಿದೆ ಸರ್ ಚಿತ್ರದಲ್ಲಿ. 2 ಜಾನಪದ ಶೈಲಿಯಿದೆ, 4 ಸಿನಿಮ್ಯಾಟಿಕ್ ಆಗಿದೆ. ಸಿನಿಮಾ ಸುಮಾರು ಸತಿ ಸ್ಕೋರ್ ಮಾಡೋದು ನೋಡಿದ್ದೀನಿ ಸರ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ಸಿನಿಮಾ, ವೆರಿ ಹಾರ್ಟ್ ಟಚಿಂಗ್. ತುಂಬಾ ಇಮೋಷನ್ಸ್ ಇದೆ ಸಿನಿಮಾದಲ್ಲಿ. ದಟ್ಸ್ ದ ಸ್ಟ್ರೆಂತ್ ಆಫ್ ದ ಮೂವಿ. ಮತ್ತೆ ನಾವು ನೋಡಿರೋದಂತಹ ಜಾಗ್ರಫಿ, ಲ್ಯಾಂಗ್ವೇಜ್, ಕಲ್ಚರ್ ನೋಡ್ಬೋದು ಇದರಲ್ಲಿ. ಅದು ನನಗೂ ತುಂಬಾ ಚಾಲೆಂಜಿಂಗ್ ಆಗಿತ್ತು ಈ ಮೂವಿಗೆ, ಯಾಕಂದ್ರೆ ನಾನು ತುಂಬಾ ಅರ್ಬನ್ ಸೌಂಡ್ ಟ್ರ್ಯಾಕ್ ಮಾಡ್ತಿದ್ದೆ ಮುಂಚೆ. ಸೊ ಇದರಲ್ಲಿ ನನ್ಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಟ್ ಎಂಡ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸರ್ ಯೂಶಲಿ ಸೌಂಡ್ ಇಂಜಿನಿಯರಿಂಗ್ ನಾವೇ ಮಾಡ್ತೀವಿ ಸರ್. ಹೀಗೆ ಸರ್ SSC 2 ಮಾಡ್ತೀರಾ ಅನ್ಕೊಂಡ್ವಿ, 3 ಮಾಡಿಬಿಟ್ರಲ್ಲ ಸರ್, 3 ಸಿನಿಮಾ. ಹೌದು, ಸೌಂಡ್ ಇಂಜಿನಿಯರಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೇಷ್ಠ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸೂರಿ ಸರ್ ತುಂಬ ಥ್ಯಾಂಕ್ಸ್ ಸರ್. ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವಕಾಶ ಕೊಟ್ಟಂತ ನಮ್ಮ ಅಭಿಯಣ್ಣಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು. ನಮ್ಮ ಪ್ರೊಡ್ಯೂಸರ್ ಕ್ರಿಸ್ ಸರು, ಮಾಸ್ತಿ ಅಣ್ಣ, ನಮ್ಮ ದೀಪಣ್ಣ, ಶಿವಸೇನಾ ಬ್ರದರು ತುಂಬ ಕೆಲಸ ಮಾಡಿದ್ದಾರೆ. ಮತ್ತೆ ಏನಾದ್ರು ಕ್ವಶನ್ ಕೇಳಿ. ಸೋಮಣ್ಣ ಒಂದು ಪಾತ್ರ ಸರ್, ಒಂದು ದುರಹಂಕಾರದಲ್ಲಿ ಮೆರಿತಾ ಇರೋಂಥ ಹುಡುಗ, ಅವನ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ತೋರಿಸಿರೋಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಮಾತಾಡೋ ಮುಂಚೆನೆ ಕ್ಷಮೆ ಕೇಳ್ತೀನಿ, ಏನೋ ತಪ್ಪಾದ್ರೆ ಕ್ಷಮಿಸಿ. ಯಾಕಂದ್ರೆ ಒಂದೇ ಕ್ಯಾಮ್ರಾಗೆ ಎದುರೋ ನಾನು ಇಷ್ಟೊಂದು ಕ್ಯಾಮ್ರಾ ಇಟ್ಟಿಲ್ಲ. ಸೂರಿ ಸರ್ ಮತ್ತೆ ಧನಂಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ, ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಸೂರಿ ಸರ್ಗೆ ಇನ್ನು ಅವರು ಸ್ಕ್ರಿಪ್ಟ್ ಹಿಡಿದಾಗಿಂದ, ಅಂದರೆ ನಮ್ಮ ಸ್ಟಾರ್ಟ್ಗೂ ಮುಂಚೆಯಿಂದ ಇದ್ದವರು ಜೊತೆಲೆ, ಇವಾಗ ರಿಲೀಸ್ವರೆಗೂ ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸೂರಿ ಸರ್. ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ನನ್ನ ಕೆಲಸ ತುಂಬ ಈಸಿ ಮಾಡಿಕೊಟ್ರು. ನಂದು ಏನು ಕೆಲಸ ಇರಲಿಲ್ಲ ಆ್ಯಕ್ಚುಲಿ, ಅವರೇ ಎಲ್ಲ A to Z ಅವರೇ ಮಾಡಿಬಿಟ್ಟಿದ್ರು. ಜಸ್ಟ್ ಅವ್ರ ಜೊತೆಲಿ ಇರಬೇಕಾಗಿತ್ತು, ಅದು ಸಪೋರ್ಟ್ ಅಷ್ಟೇ. ಅದು ಅಭಿ ಅವರು ಸೂರಿ ಸರ್ ಕೆಳಗಡೆ ಇರೋದ್ರಿಂದ ಇನ್ನೂ ತುಂಬ ಈಸಿ ಆಯಿತು ನಮ್ಮ ಇಡೀ ತಂಡಕ್ಕೆ. ಯಾಕಂದರೆ ಎಲ್ಲ A to Z ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದು, ಇವತ್ತಿದೇ ಆಗಬೇಕು, ಇಷ್ಟು ಶೂಟ್ ಆಗಬೇಕು, ಇಷ್ಟೇ ದಿನ ಸ್ಕೆಡ್ಯೂಲ್ ಇರಬೇಕು ಅಂತ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅಭಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಇವರು ಸ್ವಲ್ಪ ದಾರಿ ತಪ್ಪಿದ್ರೆ ಅದು ಪ್ರೊಡ್ಯೂಸರ್ಗೆ ಬಿಲ್ ಎಕ್ಸ್ಟ್ರಾ ಬೀಳುತ್ತೆ. ಸೊ ಆ ಥರ. ಮತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ ಜಾಸ್ತಿ ಎಲ್ಲ ಟೆಕ್ನಿಷಿಯನ್ಸು ನನಗೆ ಮೆಂಟರ್ ಆಗಿ ಇದ್ರು. ಇವರಿಂದನೇ ನನಗೆ ಈ ಫಸ್ಟ್ ಸಿನಿಮಾ ಸಿಕ್ಕಿದೆ. ಇದು ನಾನು ಲಕ್ಕಿ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಪ್ರೊಡ್ಯೂಸರ್ಗೆ ಬೇಕಾಗಿರೋದು ಎಲ್ಲ ಟೆಕ್ನಿಷಿಯನ್ಸ್, ಇಂಥ ಸೂಪರ್ ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು. ಅಂತ ಸಿಗೋದು ತುಂಬ ಕಷ್ಟ. ಬಟ್ ನಾನು ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದಕ್ಕೆ ನಾನು ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಮತ್ತು ಇನ್ನೊಂದು ಲಾಸ್ಟ್ ಅಂದರೆ ಎಲ್ಲರೂ ಮೆಂಟರ್ಸ್ ಆಗಿದ್ದಕ್ಕೆ ಸೂರಿ ಸರ್, ನಮ್ಮ ಮಾಸ್ತಿ ಸರು, ಆ ಮಾಸ್ತಿ ಸರಿಂದನೇ ನನಗೆ ಈ ಸಿನಿಮಾ ಸಿಕ್ಕಿದ್ದು. ಒಂದು ಸೆಕೆಂಡ್ ಥ್ಯಾಂಕ್ ಯು ಸರ್. ನಮ್ಮ ವಿಜಯ್ ಅಣ್ಣನೂ ಅಷ್ಟೇ, ನನ್ನ ಜೊತೆಲಿ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ರೀತಿಲೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ವಿಜಯ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಮಟ್ಟಿಗೆ ಸೇಫ್ ಆಗಿದ್ದಾರೆ ಸರ್? ಆದರೆ ನನಗೀಗ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಅನ್ಬೋದು, ಅವ್ರ ಹೆಸರು ತೊಳ್ತೀನಿ, ಜಯಣ್ಣ ಸರ್. ಅವರು ಸಿನಿಮಾ ನೋಡಿದ್ರು, ನೋಡಿ ತುಂಬ ಭಾವುಕರಾದರು. ಅವರಾಗೆ ನಾನೇ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಒಂದು ಡಿಸ್ಟ್ರಿಬ್ಯೂಟರ್ ಸಿಗೋದೇ ಒಂದು ಪ್ರೊಡ್ಯೂಸರ್ಗೆ ಒಂದು ದೊಡ್ಡ ಶಕ್ತಿ. ಸೊ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಸರ್ ಬಸ್ಸು? ಏನಕ್ಕಂದ್ರೆ ಅವ್ರದೇ ಸೊಗಡಿನ ಚಿತ್ರ ಇದು, ಎಷ್ಟು ಎಂಜಾಯ್ ಮಾಡ್ತೀವಿ? ಏನಾದರೂ ಬಂತ ಪ್ರತಿಕ್ರಿಯೆಗಳು? ತುಂಬ ಎಂಜಾಯ್ ಮಾಡಿಬಿಟ್ಟೆ ಶೂಟಿಂಗ್ ಮಾಡಿದ್ವಿ. ಬಿಕಾಸ್ ಅಲ್ಲಿ ಇರೋ ಜನ, ಅವ್ರ ಮುಗ್ಧತೆ ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಗಂಜಿಯಾಳ ಅಂತ ಒಂದು ಗ್ರಾಮ ಇದೆ ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ, ಕೂಡಲ ಸಂಗಮನವರು, ಎಲ್ಲರೂ ತುಂಬ ಸಹಕಾರ ನೀಡಿದ್ದಾರೆ.
ಎಲ್ಲ ಟ್ಯಾನ್ ಆಗಿಬಿಟ್ಟಿದ್ದಾರೆ ನೀವು ಒಬ್ರು ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರಾಗಿರುವ ನಮ್ಮ ಗುರುಗಳು ಹೇಳಿದ್ದು ಒಂದು ಮಾತಿಂದ, ಅಂದ್ರೆ ಟಗರು ಕಂಪ್ಲೀಟ್ ಆದ್ಮೇಲೆ ಸರ್ ಒಂದಿನ ನನಗೆ ಬೇಸಿಕಲಿ ಸರ್ಗೆ ಉತ್ತರ ಕರ್ನಾಟಕದ ನಾವು ಕಡ್ಡಿಪುಡಿ ಬಂದ್ಬಿಟ್ಟು 3 ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಕನೆಕ್ಷನ್ ಇರುತ್ತಿತ್ತು ಸರ್ಗೆ. ಆ ಮಾತಲ್ಲಿ ನಿಮ್ಮ ಭಾಷೆ ಸಿನಿಮಾ, ನೀನೇ ಅಲ್ಲೇ ಬೆಳೆದಿದ್ಯಾ, ಅಲ್ಲಿ ಸಿನಿಮಾ ಮಾಡೋವಿ ಅಂತ ಹೇಳ್ದಾಗಿಂದ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ದು. ಸ್ಕ್ರಿಪ್ಟ್ ಮುಗಿದ ಮೇಲೂ ಸಹ ನಾನು ಸಾರಿ ಕೊಟ್ಟೆ. ಅವಾಗ ಸರ್ ಇದನ್ನ ಅಪ್ಲೈ ಮಾಡ್ಕೊಂಬ ನೋಡೋಣ ಅಂದ್ರು. ಮುಗಿದ್ಮೇಲೆ ಸರ್ ಈಗ ತೋರಿಸಿದ ಮೇಲೆ ಆಕ್ಚುಲಿ ನನಗೆ ಖುಷಿಯಾಗಿದ್ದು ಅಲ್ಲೇ ಸರ್. ಅಂದ್ರೆ ಸರ್ ಈಗ ತೋರಿಸೋವರೆಗೂ ತುಂಬಾ ಭಯ ಇದೆ ಇತ್ತು. ಇವತ್ತೇನು ಸ್ಟಾರ್ಟ್ ಇಂದ ಎಂಡ್ ವರ್ಗು ಇದ್ದಾರೆ. ನಾನು ಗುರುಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹಂಗೆ ಈ ಟ್ರೈಲರ್ ಲಾಂಚ್ ಮಾಡಕ್ ಬಂದಿದ್ದು ಧನಂಜಯ್ ಸರ್ ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನನ್ನ ಇಡೀ ಟೀಮ್ ಚರಣ್ ಸರ್, ಶಿವು, ಮತ್ತೆ ನಮ್ಮ ಎಡಿಟರ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಆರ್ಟ್ ಡೈರೆಕ್ಟರ್ ಮತ್ತೆ ಎಲ್ಲ ನಿವಿಷ್ಕಾ ಪಾಟೀಲ್ ಮತ್ತೆ ಆರ್ಟಿಸ್ಟ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಫಸ್ಟ್ ಇಂದನೂ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಮಾಧ್ಯಮ ಮಿತ್ರರೆಲ್ಲರಿಗೂ ಮತ್ತೊಂದ್ಸರಿ ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ತುಂಬಾ ವಿಷಯಗಳು ಮಾತಾಡಿದಾಗಿದೆ. ಅಂದ್ರೆ ನೀವು ಟ್ರೈಲರ್ ನೋಡಿದ್ದು ರೀತಿಗೆ ಗೊತ್ತಾಗುತ್ತೆ. ಕಾಡುತ್ತೆ ಸಿನಿಮಾ, ಸತ್ಯ ಅದು. ಈ ಸ್ಕ್ರಿಪ್ಟ್ ಕೈಗೆ ಬಂದಾಗ ತುಂಬಾ ವಿಷಯಗಳಿದೆ ಅದರಲ್ಲಿ. ಅಂದ್ರೆ ಎಲ್ಲ ಒಂದನ್ನ ಬೇಸ್ ಮಾಡಿಲ್ಲ ಅವನು. ಆ ಕಾರಣಕ್ಕೆ ಆ ಪ್ರದೇಶದಿಂದ ಬರೋ ಚಿತ್ರಗಳು ನಮಗೂ ಬೇಕಾಗಿದೆ. ಈಗ ಅದನ್ನು ನಾನು ತುಂಬಾ ಹೊತ್ತು ಮಾತಾಡ್ತಿದ್ದು ಅದ್ರ ಬಗ್ಗೆ. ಅಂದ್ರೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು 6 ತಿಂಗಳು ಅಲ್ಲಿನ ಪಾತ್ರಗಳ ಜೊತೆಗೆ ಇದ್ದು ಇಲ್ಲಿನ ನುಡಿದ್ರನ್ನೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಅದೊಂದು ಜಾದು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಸ್ಕ್ರಿಪ್ಟ್ ಇನ್ನೊಂದು ವರ್ಷನ್ ಅಲ್ಲಿ ರೆಡಿ ಆಗಕ್ಕೆ ಶುರು ಆಗುತ್ತೆ. ಅದನ್ನ ನಾನು ಅಭಿ ಹೇಗೆ ಅಂದ್ರೆ ಒಂದು ಯಾವಾಗ ಬಂದ ಅನ್ನೋದು ನನಗೆ ಅಷ್ಟೊಂದು ನೆನಪಿಲ್ಲ. ತುಂಬಾ ಮಾತಾಡಿದ ನೆನಪಿದೆ ತುಂಬಾ ವರ್ಷಗಳಿಂದ. ಅದೇ ಸಂಬಂಧಗಳು ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ನಾವು. ಇವಾಗ ನನಗೆ ಹಂಗೆ ನೆನಪು ಅಂದ್ರೆ ನನ್ನ ತಮ್ಮ ಹತ್ರ ತುಂಬಾ ಮಾತಾಡ್ತೀನಿ. ಹಾಗೆ ಹಿಂದೆ ತುಂಬಾ ವಿಜಯ್ ಹತ್ರ ಮಾತಾಡ್ತಿದ್ದೆ ಅನ್ನೋ ತರ ಹೇಳೋದಾದ್ರೆ ಇವರು ಹುಡುಗರು ಈ ಕ್ಯಾಟಗರಿ ಅವರು ಅಂತ ಹೇಳಕ್ಕಾಗಲ್ಲ. ಇನ್ನು ಅಸೋಸಿಯೇಟ್ ಅಥವಾ ರೈಟ್ರು ಅಥವಾ ಅದೆಲ್ಲಕ್ಕಿಂತ ಜೀವ. ಆ ಜೀವಗಳ ಜೊತೆ ಮಾತಾಡುವಾಗ ಅವನು ತನ್ನ 10 ವರ್ಷದ ನಂತರ ಅವನು ಹೇಳ್ತಾ ಇದ್ದಾನೆ, ನಂದು ಊರಿಂದ ಒಂದು ವಿಷಯ ಇದೆ. ಇದು ಕೇಳಿಸ್ಕೋಬೇಕಾದ್ರೆ ಏನಾಗುತ್ತೆ, ಇದಕ್ಕೆ ಮತ್ತೆ ಸಿದ್ಧಸೂತ್ರಗಳೇನು ಇಲ್ಲ ಇಲ್ಲಿ ಹೀಗೆ ಅಂತ. ಯಾರ್ಯಾರದು ಅನುಕರಣೆ ನಾವು ಮಾಡ್ತಾ ಇದೀವಿ. ಅಂದ್ರೆ ಹೀಗೆ ಓದದಂತೆ, ಹೀಗೆ ಮಾಡಿ ಬಂದ್ರಂತೆ, ಅವ್ರಿಗೆ ಇದು ಸಿಕ್ತಂತೆ. ಈ ಉದಾಹರಣೆಗಳಿಂದನೇ ಎಲ್ಲವೂ ನಡೀತಾ ಇರೋದ್ರಿಂದ ಸರಿ. ನಾನು ಹೇಳಿದೆ, ನನ್ನ ಜೊತೆಗೆ ಅನುಭವ ಆಗಿತ್ತು ಅವನಿಗೆ. ಕೆಂಡ ಸಂಪಿಗೆ, ಕಡ್ಡಿಪುಡಿ, ಅಂದ್ರೆ ಒಂದೊಂದು ರೀತಿ. ಇದು ಒಂದೇ ರೀತಿ ಅಂತೂ ಅಲ್ಲ. ಅದು ಹುಡುಗರು ಅರ್ಥ ಆಗ್ತಾ ಹೋಗಿ ನಾವು ಸಿನಿಮಾದಿಂದ ಸಿನಿಮಾಗೆ ಬೇರೆ ರೀತಿಯ ಒಂದಷ್ಟು ಫಾರ್ಮೇಟ್ಗಳು ಹೋಗ್ತಾ ಇದೀವಿ. ಅಂದ್ರೆ ಶೂಟ್ ಮಾಡೋದು ಒಂದೇ ರೀತಿ ಅಂತೂ ಸಾಧ್ಯನೇ ಇರೋಲ್ಲ. ಅದೊಂದು ಬೇರೆನೇ ಆಗುತ್ತೆ. ಅವನು ಕೆಂಡ ಸಂಪಿಗೆ ನಂತರ ಅದು ಒಂದಷ್ಟು ಮೈ ಹೂಡಿದ ನಂತರದ್ದು ಟಗರು ಆಗಕ್ ಮೊದಲು. ಅಂದ್ರೆ ಟಗರಲ್ಲಿ ನನಗೆ ತುಂಬಾ ಹತ್ರ ಅಲ್ಲ. ಅಂದ್ರೆ ತುಂಬಾ ವಿಷಯಗಳು, ಪ್ಲೇ ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಸುರೇಂದ್ರ ಸರ್, ಮಾಸ್ತಿ ಅವರು ಬರೀತಾ ಇರ್ಬೇಕಾದ್ರೆ ತುಂಬಾ ವಿಷಯಗಳನ್ನ ನಾನು ಚರ್ಚೆ ಮಾಡ್ಬೇಕಾದ್ರೆ ಬಂದಾಗ ನನಗೆ ಅವನಲ್ಲಿ ಒಂದು ಪ್ರೌಢಿಮೆ, ಇವ್ರಿಗೇನೋ ಅರ್ಥ ಆಗ್ತಿದೆ ಒಂದಷ್ಟು ವಿಷಯಗಳು ಅಂದಾಗ ನೀನ್ ಸಿನಿಮಾ ಮಾಡೋದು ಅಂತ ಹೇಳಿದ್ದೆ. ಅದನ್ನ ಆಯ್ಕೆ ಮಾಡಿದ್ದು ಕೂಡ ಅವನೇ. ಅಂದ್ರೆ ಆ ಭಾಷೆದು ನಾನೇನು ಮಾಡ್ತೀನಿ, ಸರಿ ಮಾಡು. ಇದೆಲ್ಲವೂ ಏನಾಗುತ್ತೆ, ಓಕೆ ಅದೊಂದು ಹೀಟಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಹೋಗಿ ಅಪೂರ್ಣ ಮಾಡ್ಕೊಂಡು ಬಂದು ನನಗೆ ಸಿನಿಮಾ ತೋರಿಸಿದಾಗ ನನಗೆ ತುಂಬಾ ಶಾಕ್ ಆಗಿದ್ದೆ. ಅಂದ್ರೆ ಹೇಗೆ ಇದು ಸಾಧ್ಯ ಆಯ್ತು ಒಂದ್ ಕಡೆಯಿಂದ ಅನ್ನೋದು ಒಂದು ಆಶ್ಚರ್ಯ ಆಗೋದೇ ಅಲ್ವಾ ಸಿನಿಮಾ. ಅದು ನಮ್ಮ ಹುಡುಗ ಗೆದ್ದಿದ್ದಾನೆ ಆ ವರ್ಷದಲ್ಲಿ. ಅಂದ್ರೆ ಡೆಫಿನೆಟ್ ಆಗಿ ನಿಮಗೆ ನಾನು ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್, ಅಂದ್ರೆ ಚರಣ್ ಸಾಮಾನ್ಯ ಅಲ್ಲ ಅಥವಾ ಧನು ಸಾಮಾನ್ಯ ಅಲ್ಲ. ಅವನು ಪ್ರೊಡಕ್ಷನ್ ಇಳಿದಿದ್ದಾನೆ. ಎಲ್ಲರಿಗೂ ಅರ್ಥ ಆಗ್ತಿದೆ ನಮಗೆ ಸಿನಿಮಾಗಳು ಯಾಕೆ ಏನು ಕಂಟಿನ್ಯೂಸ್ ಆಗಿ 1 ವಾರಕ್ಕೆ 13 ಸಿನಿಮಾ ಬರ್ತಿದೆ. ಏನ್ ನೋಡ್ತಾ ಇದ್ದಾರೆ ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ ಗಳಿಗೆ ಜಾಗ ಇದೆ. ನಮ್ದೇ ಆದ ಕನ್ನಡತನ ಇದೆ, ತುಂಬಾ ವಿಷಯಗಳಿದೆ. ಆ ಕಾರಣಕ್ಕೆ ನನಗೆ ಅವಿಗೆ ನಿಮ್ಮೆಲ್ಲರ ಮುಂದೆ ಇವನು ಏನ್ ಕಲ್ತು ಹೋದ ಅಂದ್ರೆ ಸೋನು ತರ ಒಂದು ಸಿನಿಮಾ ಮಾಡೋದು ಕಲ್ತಾನು ಅಂತ. ಡೆಫಿನೆಟ್ ಆಗಿ ಅದು ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ. ಹಿಂಗ್ ಹೋಗಿ ಹೌದು ತುಂಬಾ ಸಿನಿಮಾಗಳಾಗಿದೆ. ಎಲ್ಲವೂ ತಿಥಿ ಅಥವಾ ಇವರೊಂದು ಅಂತರ ಮುಗಿಸ್ಕೊಂಡು ಬರ್ತಾರೆ. ಅಥವಾ ನಾನು ಕಡ್ಡಿಪುಡಿ ಹಾಗೆ ಮಾಡಿದ್ರು, ಅಥವಾ ಕೆಂಡ ಸಂಪಿಗೆ ಹಾಗೆ ಮಾಡ್ಬೋದು, ಟಗರು ಕೂಡ ಹಾಗೆ ಮಾಡ್ಬೋದು. ಅಂದ್ರೆ ಒಂದು ಜಾಗಕ್ಕೆ ಹೋಗಿ ಅದನ್ನ ಹೇಗೆ ದುಡಿಸ್ಕೊತೀವಿ ನಾನು
ಆ ರೀತಿ ಹುಡುಗರು ನುರಿತರಾಗಿದ್ದಾರೆ. ಅಂದ್ರೆ ಈಗಂತೂ ಟೀಮ್ ಅಲ್ಲಿ ಆಲ್ಮೋಸ್ಟ್ ಸುಮ್ಮನೆ ಜೊತೆ ಇದು ತುಂಬಾ ಟೀಮ್ ನಮ್ಮ ಹುಡುಗರಾಗಿದ್ದಾರೆ. ಚೆನ್ನಾಗಿದೆ. ನೀವೆಲ್ಲರೂ ಅದ್ರ ಜೊತೆಗೆ ಇನ್ನೊಂದಿದೆ, ಈಗ ಎಂತ ಚಾಲೆಂಜ್ ಇದೆ ಅಂದ್ರೆ ಈಗ ನಮ್ಮಗಳೇ ಸಿನಿಮಾ ಬರ್ತಿದೆ. ಓಕೆ, ಈಗ ನನ್ನ ಸಿನಿಮಾನೇ ಇದೆ, ಜಾಕಿ ರಿಲೀಸ್ಗೆ ರೆಡಿ ಇದೆ ಆ ದಿನ. ಓಕೆ, ಅದ್ರ ಜೊತೆಗೆ 6 ಸಿನಿಮಾ ಇದೆ. ಓಕೆ, ನೋಡಿ, ಎಲ್ಲವನ್ನೂ ನೋಡಿ ನಿಮ್ಗೆ ಯಾವ್ದು ಕ್ವಾಲಿಟಿ ಅನಿಸುತ್ತೆ ಅದ್ರ ಕಡೆಗೆ ಜಯಂತಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಸೋಮು ಸೌಂಡ್ ಇಂಜಿನಿಯರ್ ತುಂಬ ದೊಡ್ಡದಾಗಿ ಸೌಂಡ್ ಮಾಡಲಿ ಅಂತೇಳಿ ವಿಶ್ ಮಾಡ್ತೀನಿ. ಆಕ್ಚುಲಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾಗೆ ಒಳ್ಳೆ ಗ್ಯಾರಂಟಿ, ಸಿನಿಮಾನ ತುಂಬಾ ನಂಬೋದು ಅನ್ನೋಕ್ಕೆ. ನಿಮ್ಗೆ ಸೂರಿ ಸರ್ ಎಲ್ಲ ಕಡೆ ಬರಲ್ಲ, ಹಂಗೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ. ಅದು ಜೊತೆಗಿದ್ದವರೇ ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಅವ್ರು ಒಂದೊಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅದು ತುಂಬಾ ಚೆನ್ನಾಗಿದೆ ಅಂತಾನೆ. ಯಾಕಂದ್ರೆ ಅವರು ಎಲ್ಲ ಈಸಿಯಾಗಿ ಕಾರ್ಯಕ್ರಮಗಳಿಗೆ ಬರೋದೇ ಇಲ್ಲ ಅವರು. ಅಂಡ್ ಚರಣ್ ರಾಜ್ ಕೂಡ ಅಷ್ಟೇ, ಚರಣ್ ಸಿನಿಮಾನ ಹೊಗಳುತ್ತಿದ್ದಾರೆ ಅಂದ್ರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ. ಮೊದಲನೇ ಆದ್ರೆ ಅಷ್ಟು ಸರಿ ಸಿನಿಮಾ ವರ್ಕ್ ಮಾಡಿರ್ತಾರೆ. ತುಂಬಾ ಈಗ ನಮ್ಮ ಸಿನಿಮಾಗಳೆಲ್ಲ ಯಾವಾಗಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್, ಯಾಕಂದ್ರೆ ಕೆಲಸ ಮಾಡಿರ್ತಾರಲ್ಲ, ಹೆಂಗಿದೆ, ಹೆಂಗ್ ಅನ್ನಿಸ್ತಾ ಇದೆ ಅಂತ. ಅಂಡ್ ಜಯಣ್ಣ ಕೂಡ ಅಷ್ಟೇ, ಸಿಕ್ತಾಗ ತುಂಬಾ ಹೊಗಳ್ತಾ ಇದ್ರು. ನನಗೆ ಅಡುಗೆ ಬಂದ್ಬಿಡ್ತು ಸಿನಿಮಾ ನೋಡಿದಾಗ ಅಂತ ಒಬ್ರು ಡಿಸ್ಟ್ರಿಬ್ಯೂಟ್ರು. ಸೊ ಇವರೆಲ್ಲರೂ ಅದನ್ನ ಎಂಡಾರ್ಸ್ ಮಾಡ್ತಿದ್ದಾರೆ. ಅಂಡ್ ನನಗೆ ಅಭಿ, ಟಗರು, ಸಲಗ, ಪಾಪ್ಕಾರ್ನ್ ಮಂಕಿ, ಟೈಗರ್, ಅಷ್ಟು ಸಿನಿಮಾಗಳಲ್ಲಿ ಅಭಿ ಜೊತೆ ಕೆಲಸ ಮಾಡಿದ್ದೀನಿ. ಅಭಿ ಅಂತ ಕೆಲಸಗಾರ ಅಂತ ಗೊತ್ತು. ಅಂಡ್ ಇಡೀ ಟೀಮ್ ತುಂಬಾ ಸರಿ ಥ್ಯಾಂಕ್ಸ್ ಹೇಳಿದ್ರೆ, ತುಂಬಾ ಹೊಗಳಿದ್ರೆ ಎಲ್ಲ ಮುಜುಗರ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇವತ್ತು ನಾವೇನಾದ್ರು ಒಂಚೂರು ಏನಾದ್ರು ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅದರಲ್ಲಿ ಇಲ್ಲಿರೋರು ಅಷ್ಟು ಜನದ ಕಾಂಟ್ರಿಬ್ಯೂಷನ್ ಇದೆ. ಅದು ಸಲಗದಲ್ಲಾಗ್ಲಿ, ನಮ್ಮ ಟಗರು ಆಗ್ಲಿ, ಪಾಪ್ಕಾರ್ನ್ ಮಂಕಿ, ಟೈಗರ್ ಆಗ್ಲಿ, ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಅದ್ರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅದು ನಮ್ಮ ಖುಷಿ, ನಮ್ಮ ಜವಾಬ್ದಾರಿ ಬಂದಿದ್ದು ಅಷ್ಟೇ. ಒಳ್ಳೆದಾಗ್ಲಿ ತಂಡಕ್ಕೆ. ಇದೇ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ಹೊಸ ಟೀಮ್ ಅಂತ ಬಂದಾಗ ನಿಮ್ಗೆ ಗೊತ್ತು ರೀಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ. ಮಾರ್ಕೆಟಿಂಗಿಗೆ ಪ್ರತಿ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೂ ಆಸ್ ಎ ಪ್ರೊಡ್ಯೂಸರ್ ತುಂಬಾ ಓದಾಡ್ತಾ ಇರ್ತೀವಿ. ಮಾರ್ಕೆಟಿಂಗಿಗೆ ಎಷ್ಟು ಖರ್ಚು ಮಾಡಬೇಕು, ಏನ್ ಖರ್ಚು ಮಾಡಬೇಕು, ಏನ್ ಮಾಡಬಾರ್ದು, ಯಾವ್ದು ರೀಚ್ ಆಗುತ್ತೆ ಅಂತಲ್ಲ. ಸೊ ಈ ತರದ್ದು ಒಂದು ಹೊಸ ಪ್ರಯತ್ನ ಬಂದಾಗ ಸ್ವಲ್ಪ ನಮ್ಮ ಮಾಧ್ಯಮದವರು ಅದನ್ನ ತುಂಬಾ ಇಂಟ್ರೆಸ್ಟ್, ಅಂದ್ರೆ ಪರ್ಸನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸಿನಿಮಾ ಮಾಡೋದು ತುಂಬಾ ಕಷ್ಟ. ಅದ್ರಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಪರಿಸರ ಇಟ್ಕೊಂಡು, ಅಲ್ಲಿ ಕಲಾವಿದರನ್ನ ಬಳಸ್ಕೊಂಡು ತುಂಬಾ ಅದ್ಭುತವಾಗಿ ಸಿನಿಮಾ ಕಟ್ಟಿದ್ದಾರೆ. ಯಾಕಂದ್ರೆ ಟ್ರೈಲರ್ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು. ಅದು ಎರಡು ಸರಿ ಹಾಕ್ದಾಗ್ಲೂ 2 ಸರಿನೂ ತುಂಬಾ ಒಳಗೆ ಹೇಳ್ಕೊತು. ಸಿನಿಮಾ ಡೆಫಿನೆಟ್ಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ, ಅಷ್ಟೇ ಇಂಟೆನ್ಸ್ ಆಗಿರುತ್ತೆ. ಸೊ ಚೆನ್ನಾಗಿ ಪ್ರಮೋಟ್ ಮಾಡಿ, ಸಿನಿಮಾ ಒಳ್ಳೆದಾಗ್ಲಿ. ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ರು ನಿರ್ದೇಶಕರು ಅಂಡ್ ಇನ್ನೊಂದಿಷ್ಟು ಜನ ಕಲಾವಿದರು ಬರಲಿ, ಅಂಡ್ ಇನ್ನೊಬ್ರು ನಿರ್ಮಾಪಕರು ಬರಲಿ. ಥ್ಯಾಂಕ್ ಯು. ಸೌಮ್ಯ ಇರ್ತಾನೆ, ಅದು ಏನೋದನ್ನ 15ನೇ ತಾರೀಕಿಗೆ ಗೊತ್ತಾಗುತ್ತೆ ಸರ್. ನನ್ನ ಸಿನಿಮಾದಲ್ಲಿ ಹೀರೋ ಸೌಂಡ್ ಇಂಜಿನಿಯರ್ ಅಲ್ಲ ಸರ್. 3 Idiots ಅಂತ ಸಿನಿಮಾ ಇದೆ, ಅವು 3 Idiots ಆಗಿರಲ್ಲ ಸರ್. ಹಂಗೆ ಎಕ್ಸಾಂಪಲ್ ಅಂದ್ರೆ ಸೌಂಡ್ ಇಂಜಿನಿಯರ್ ಅಲ್ಲ ಸರ್. ಸೌಂಡ್ ಇಂಜಿನಿಯರ್ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅಂತ 15ನೇ ತಾರೀಕಿಗೆ ಗೊತ್ತಾಗುತ್ತೆ ಸರ್. ಅದ್ರ ರಿವೀಲ್ ಮಾಡಿದ್ರೆ ಸ್ವಲ್ಪ ಕಂಟೆಂಟ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನ ಹೈಡ್ ಮಾಡಿದ್ದೀನಿ ಸರ್, ಅಷ್ಟೇ. ತುಂಬಾ ಡೀಟೇಲ್ ಇದೆ ಅದರಲ್ಲಿ. ನನಗೆ ಎಲ್ಲಿ ರಿಪೀಟ್ ಅನಿಸ್ತಿತ್ತು ಮಾತ್ರ ಒಂದ್ಸಲ ಹೇಳಿದ್ರು ನನಗೆ, ನೋಡಿ ಈ ಜಾಗ ಒಂದ್ ಸ್ವಲ್ಪ ರಿಪೀಟ್ ಆಗಿದೆ ಅಂದ್ರೆ ಮತ್ತೆ ಆ ಭಾವನೆ ಬರ್ತಿದೆ ಅಂತ. ಒಂದು ಬಂಚು ಅದನ್ನ ತೆಗೆದ ಅವನು. ಆ ತರ ಎಂಡ್ ಆಗೋಷ್ಟ್ರಲ್ಲಿ ಸಿನಿಮಾದಲ್ಲಿ ಅವರಿಗೆ ಒಂದಷ್ಟು ತಕೊಂಡ್ಬಿಡ್ತಾರೆ. ಅಂದ್ರೆ ಆಸ್ ಎ ಡೈರೆಕ್ಟರ್ ತುಂಬಾ ವಿಷಯಗಳು ತೆಗಿತಾರೆ. ಆಮೇಲೆ ಹೇಳುವಾಗ ಒಂದಷ್ಟು ಪೂರ್ಣವಾಗಿರುತ್ತಲ್ಲ, ಅದನ್ನ ಕೆಲವು ಮಾರ್ಕ್ ಮಾಡಿದ್ದು, ಇದು ರಿಪೀಟ್ ಆಗ್ತಿದೆ ನೋಡು, ಇದು ರಿಪೀಟ್ ಆಗ್ತಿದೆ ಅಷ್ಟೇ, ಇನ್ನೇನಿಲ್ಲ. ಯಾವ್ದು ಆಡ್ ಮಾಡಿದಂತೂ ಏನಿಲ್ಲ, ಎಲ್ಲವೂ ಅವ್ರದೇ. ಇವರು ಮತ್ತೆ ಅವ್ರು ಯಾರೇ ಸೇರಿದಾರೆ ಎಲ್ಲರೂ ಅವ್ರದೇ. ನಿಮಗೆ ಟ್ರೈಲರ್ ನೋಡಿದಾಗ ಸಾಮಾನ್ಯವಾಗಿ ಅಂದರೆ ಜೊತೆಯಲ್ಲಿ ಕೆಲಸ ಮಾಡಿದವರು, ಶಿಷ್ಯರು ಅಥವಾ ವಾಟ್ ಎವರ್ ಸ್ನೇಹಿತರು ಅಂತ ಕೆಲಸ ಮಾಡಿದಾಗ, ಇನ್ನೊಂದು ಸಿನಿಮಾ ಮಾಡಿದಾಗ ಅದನ್ನು ನೀವು ನೋಡಿದಾಗ, ಗುರು ಅಥವಾ ಶಿಷ್ಯರು ಅನ್ನೋ ಬಾಂಧವ್ಯ ಬಿಟ್ಬಿಟ್ಟು ಡೈರೆಕ್ಟರ್ ಅಂತ ನೋಡಿದಾಗ ನಿಮ್ಗೊಂದು ಸಣ್ಣ ಜಲಸ್ ಆಯ್ತಾ? ಡೆಫಿನೆಟ್ಲಿ ಜಲಸ್ ಆಯ್ತು. ಅದೇ ಆಗ್ಬೇಕಾಗಿರೋದು. ಏನಂದ್ರೆ ಒಂದು ವಿಷಯ, ಇವಾಗ ಯೋಗರಾಜು ನನ್ನನ್ನ ಏನಕ್ಕೆ ನೀನು ಮಾಡು ಅಂತಾರೆ, ಆದ್ರೆ ನಾನು ಇವನು ಏನಕ್ಕೆ ಮಾಡು ಅಂತೀನಿ ಅನ್ನೋದು ಬರುತ್ತೆ. ಅಂದ್ರೆ ಒಂದ್ ಹೆಜ್ಜೆ ಮುಂದಕ್ಕೆ ಹೋದಾಗೆ ಅದು ಖುಷಿ ಆಗೋದು. ಗಟ್ಟಿಸೋದು ಅಂದ್ರೆ ಅಳಿಸೋದು ಮತ್ತು ನಗ್ಸೋದು ಎರಡೂ ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅದು ಹೇಳದಷ್ಟು ಸುಲಭ ಅಲ್ಲ. ಪೇಪರ್ ಅಲ್ಲಿ ಇದ್ದು ಅದನ್ನ ಓದಬೇಕಾದ್ರೆ ಕಣ್ಣೀರು ಬರ್ಬೋದು. ಅದು ದೃಶ್ಯಕ್ಕೆ ಬಂದು ಅದಕ್ಕೊಂದು ರೀರೆ ಕಡೆ ಬಿದ್ದು ಅಳಿಸೋದು ತುಂಬಾ ಕಷ್ಟ ಇದೆ. ಓವರಾಲ್ ಆಗಿ ಅಂದ್ರೆ ನಿಮ್ಗೆ
ಅಂದ್ರೆ ಎಲ್ಲೂ ಈ ಸಿನಿಮಾ ನೋಡಿದ ನಂತರ ಬೆಳಗ್ಗೆ ಇದ್ರೆ ತಿರ್ಗಿ ನೆನಪಾಗ್ಬೇಕಲ್ಲ ಅವ್ನು. ಈಗ ಸೈಲೆಂಟ್ ಅಲ್ಲಿ ನನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವ್ರಿಬ್ರು ಸತ್ ನಂತರ ಅಥವಾ ದುನಿಯಾದಲ್ಲಿ ಅವ್ರಿಬ್ರು ಹೋದ ನಂತರ ನನಗೆ 2-3 ದಿನ ಆ ಪಾತ್ರಗಳು ನೆನಪಾಗ್ತಾನೆ ಇರುತ್ತೆ. ಆ ತರದೊಂದು ಜಾದು ಇದರಲ್ಲಿದೆ. ಅಂದ್ರೆ ಆ ಕಾರಣಕ್ಕೆ ನಾನು ಅವನಿಗೆ ಇದನ್ನ ಪುಷ್ ಮಾಡಿದ್ರೆ ಇನ್ನೊಂದಾಗುತ್ತೆ. ನನಗೆ ಸಿನಿಮಾ ಮಾಡ್ಬೇಕಾದ್ರೂ ಹೇಳಿದ್ರು, ನಿನ್ನ ಪರಿಸರಕ್ಕೆ ತುಂಬಾ ಹತ್ರ ಇರುವಂತದನ್ನು ಹುಡುಕು, ಇಲ್ಲಿಂದ ಹಿಮಾಲಯ ನೀನ್ ಬರೀಬೇಡ ನೀನು ಅಂತ. ಆ ಕಾರಣಕ್ಕೆ ಅವನಿಗೆ ನಾನು ಅದನ್ನ ಯಾವಾಗ ಪುಷ್ ಮಾಡ್ತಿದ್ದೆ ಅಂದ್ರೆ ನಿಮಗೆ ಹತ್ರವಾದ್ದು ಬರೀ, ನಿಮ್ಗೆ ಹತ್ರವಾದ್ದು ನೀವ್ ಮಾಡು ಅಂತ. ಅದರಲ್ಲಿ ಅಂದ್ರೆ ನೀವ್ ಹೇಳಿದ ಮಟ್ಟಿಗೆ ಅವನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಂದ್ರೆ ನಮಗೆ ಖುಷಿ ಏನಂದ್ರೆ ಅವನು ಮಾಡ್ತಿರೋದ್ರಿಂದ ನಮ್ಗಳಿಗೂ ಕೂಡ ಒಂದಷ್ಟು ಈ ಧೈರ್ಯ ಬರುತ್ತೆ. ಅಂದ್ರೆ ನಾವು ಕೂಡ ಸಿನಿಮಾ ಮಾಡ್ಬೋದು, ನಾವು ಒಂದಷ್ಟು ಕೆಲಸಗಳು ಮಾಡ್ತಾ ಹೋಗೋದಲ್ಲ ಈ ಸ್ಟೈಲ್ ಅಲ್ಲಿ. ಇವಾಗ ಇದು ನಮ್ಗೆ ತುಂಬಾ, ನಮ್ಮ ಗ್ಯಾಂಗ್ಗೆ ಈ ಸಿನಿಮಾ ತುಂಬಾ ಮುಖ್ಯ ಆಗುತ್ತೆ. ಈ ಸಿನಿಮಾ ತುಂಬಾ ಮುಖ್ಯ ಇದೆ ನಮಗೆ. ನನಗೆ ಏನ್ ಕಲ್ತಿದ್ದೆ, ಯಾರಿಂದ ಸಂಸ್ಕಾರಗಳು ಕಲ್ತೋ ಅದನ್ನ ಅವ್ರಿಗೂ ಹೇಳ್ತೀವಿ ಅಷ್ಟೇ. ಮತ್ತೆ ಅವನಿಂದ ನಾನು ತುಂಬಾ ಕಲ್ತಿದ್ದೇನೆ ಸರ್ ಇಷ್ಟು ವರ್ಷದಲ್ಲಿ. ಅದರಿಂದ ನಾನು ತುಂಬಾ ಕಲ್ತಿದ್ದೇನೆ. ಸಂಭಾಷಣೆ ಎಷ್ಟು ಬಿಗಿಯಾಗಿದೆ ಅನ್ಸುತ್ತೆ ಸರ್, ಯಾಕಂದ್ರೆ ಕಾಟೇರ ತುಂಬಾ ಪೂರಕವಾಗಿತ್ತು ಸಂಭಾಷಣೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಿಮ್ಮ ಸಂಭಾಷಣೆ ಇದು ಸಾರ್ ಹೇಳ್ದಂಗೆ ಅವ್ರ ಭಾಷೆ, ಅವ್ರ ಭಾಗದ ಭಾಷೆ. ಸೊ ನನ್ನನ್ನ ಅಭಿ ನನಗೆ ಡೈಲಾಗ್ಸ್ ಕೊಟ್ಟಾಗೆ ಫುಲ್ ವರ್ಷನ್ ಬರ್ದಿದ್ದ. ಸೊ ಅದಕ್ಕೆ ನಮ್ದೊಂದು ಸಣ್ಣ ಇದಿರುತ್ತಲ್ಲ, ಪಾಲಿಶು ಒಂದು ಇದು ಅದನ್ನೇನಂತಾರೆ ಪಂಚು ಮತ್ತೊಂದು. ಬಟ್ ಆ ತರದ್ ಯಾವುದು ಪಂಚು ಈ ಸಿನಿಮಾದಲ್ಲಿ ಕಾಣಲ್ಲ. ಓವರ್ ಆಲ್ ಈ ಸಿನಿಮಾ ನೋಡ್ಕೊಂಡು ಹೋದಾಗ ಇದು ಮ್ಯೂಸಿಕ್ ಓರಿಯೆಂಟೆಡ್, ಆಕ್ಷನ್ ಓರಿಯೆಂಟೆಡ್, ಇನ್ನೊಂದೇನೋ ಆ ತರದ್ದಲ್ಲ. ಓವರ್ ಆಲ್ ನೀವು ಯಾವಾಗಲೂ 2 ತರದ ಸಿನಿಮಾಗಳಾಗುತ್ತೆ. ಒಂದು ಸಿನಿಮಾ ನಿಮ್ಗೆ ಥಿಯೇಟರ್ ಅಲ್ಲಿ ಒಂದು ಎಂಜಾಯ್ಮೆಂಟ್ ಕೊಟ್ಟು ಅಲ್ಲಿ ನಗಿಸಿ ಅಲ್ಲಿ ಇದು ಮಾಡಿ ಅದನ್ನ ಕೆಲವೊಂದನ್ನ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ, ಅಲ್ಲಿ ಎಂಜಾಯ್ ಮಾಡಿರ್ತೀವಿ. ಬಟ್ ಇವತ್ತಿಗೂ ಜನ್ಮದ ಜೋಡಿ, ಸಾಯಿರಾತು, ಮತ್ತೊಂದು ಈ ತರ ಸಿನಿಮಾಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡೇ ಬರ್ತೀವಿ. ಆ ನಿಟ್ಟಿನಲ್ಲಿ ಉಳ್ಕೋಣಂತ ಸಿನಿಮಾ ಖಂಡಿತವಾಗ್ಲೂ ಸೋಮಸ್ವಾಮಿ.